ಹುಡುಗರ ಎಲ್ಲ ಸಮ ಕೇಳಿಸ್ಕೊಳ್ಳಿ. ನೀವೆಲ್ಲ ಚಲೋ ಮಾಡಿ ಓದಿ ನಿಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತಂದ್ರಿ, ಚಲೋ ಆತು. ಇಲ್ದ ಹೋದ್ರೆ ಗೊತ್ತಿದ್ದಲ್ಲ, ಏನು ಸುಮ್ಮನೆ ಬಿಡ ಮಗ ಅಲ್ಲ. ನೋಡಿದ್ರ ಕೈಯೊಳಗೆ ಎಂತ ಇದ್ದು, ಉಳುವಿ ಕಾನಿಂದ ತರಿಸಿದ ಬೆತ್ತ ಇದು. ಒಂದು ಅಕ್ಷರ ತಪ್ಪಿದ್ರು ಎಂತ ಶಿಕ್ಷೆ ಇದ್ದು ಗೊತ್ತಿದ್ದ? 5 ಚಡಿ ಏಟು, 3 ದಿನ ಬಿಸಿನೀರು ಶಾಖ ಕೊಟ್ಕೊಳ್ಳೋ ಮನೇಲಿ, ಗೊತ್ತಾತ? ಚಡಿ ಛಮ್ ಛಮ್, ವಿದ್ಯಾ ಗಮ್ ಗಮ್. ಗಂಗಾ, ನೀ ಎಂತ ಬರ್ದ್ಯಾ? ಕ ಕ ಗ ಘ ಂಗ ಚಲೋ ಮಾಡಿ ಬರ್ದ್ಯಾ ಇಲ್ಯಾ? ಇನ್ನೇ ಕೇಳ್ತಾ ಇದ್ದೆ, ಕೇಳ್ತಿಲ್ಯಾ? ಕಿವಿ ಒಳಗಿಂತ ಹತ್ತಿ ಹಾಕೊಂಡಿದ್ದೇನೆ. ಹೇಳ ಮೇಲೆ ಎದ್ದು ಬಾರ. ದಾನ ಹೋದ್ರೆ ನಂಗೆ ಓದಿರ್ತಾ ಇದ್ದಿ, ಗೊತ್ತಾಗ್ತಿಲ್ಲ ನಿನಗೆ? ಎದ್ದು ಕಮ್ಮೇಲೆ ಎದ್ದಪ್ಪ. ಎಂತ ಬರ್ದೆ ತೋರ್ಸು, ತೋರ್ಸ ಎಂತ ಬರ್ತಾಳೆ? ಎಂತ ನಮ್ಗೆ ಅಕ್ಷರ ಬರ್ತೀಯ? ಕಾಕೆ ಕಾಲು ಕುಪ್ಪಿ ಕಾಲು, ಇದನ್ನೇ ನಾನು ನಿಂಗೆ ಕಲಿಸಿದ್ದು? ಎಂಥ ಗುರುವಿಗೆ ಎಂಥ ಶಿಷ್ಯ. ಗುರುವಿನ ಮರ್ಯಾದೆ ತೆಗಿತ ನೀನು. ಹೊಚ್ಚು ಮಂಗ್ಯ ಹೋಯ್ತದ್ದು ಹೊರಗಯ್ಯ. ಈ ಸಣ್ಣ ಮಕ್ಕಳನ್ನ ಒಪ್ಸೋದು ಭಾಳ ಹಗುರದ, ಆದ್ರೆ ಈ ವಯಸ್ಸಾಗಿರೋ ಮಕ್ಕಳನ್ನ ಒಪ್ಸೋದು ಭಾಳ ಕಷ್ಟದ. ಹುಡುಗಿದ್ದಾಗಿಂದ ನೋಡ್ಲಿಕ್ಕೆ ಹತ್ತೇನಿ, ಅವ್ರ ಹಠನ ಮೇಲಾಗದ. ನನ್ನ ಮಾತನ್ನ ಯಾವತ್ತು ಕೇಳ್ಯಾರ ಹೇಳು? ಕೃಷ್ಣಾಜಿ ಅವ್ರಿಗೆ ಫೋನ್ ಮಾಡ್ತಿರೋ, ನಾ ಅವನ ಜೋಡಿ ಮಾತಾಡ್ ಬರ್ತೇನೆ. ಕಾರ್ಯ ಕಾರಣ ಕರ್ತೃತ್ವೇ ಹೇತುಃ ಪ್ರಕೃತಿರುಚ್ಯತೆ. ಅಣ್ಣ ದಾರಿ ಕಾಯ್ತಿದ್ದೆ ಅಜ್ಜಮ್ಮ. ನಾನು ಯಾಕೆ ಅವ್ರ ದಾರಿ ಕಾಯಿಲೆ? ನಮ್ಮವ್ವ ಕಣ್ಣು ಒಂದ ಕಡೆ ನೋಡಿ ನೋಡಿ ನೋಯ್ತಿತ್ತ, ಅದಕ್ಕೆ ಆ ಕಡೆ ಹಿಂಗ ಹೊರಳಿದ್ದೆ. ಯಾರ ಬರ್ಲಿ ಯಾರ ಹೋಗ್ಲಿ, ಅದರಿಂದ ನನಗೇನಾಗ್ಬೇಕಾಗ್ಯದ? ಚರ್ಮಗೆಡಿ ಜೀವ ಇದು. ಪುರುಷಃ ಸುಖ ದುಃಖಾನಾಂ ಭೋಕ್ತೈತ್ವೇ ಹೇತುರುಚ್ಯತೆ. ಪುರುಷಃ ಪ್ರಕೃತಿ
ಇದ್ಯಾವ ನಮ್ಮನ್ನು ಸಿಟ್ಟಪ್ಪ? 2 ಮಕ್ಕಳು ತಂದೆ ಇದ್ದೀನಿ ನಾನು. ಕಿವಿ ಹಿಡ್ಕೊಂಡು ಕೂಡಂದ್ರೂ ಕೂಡ್ತೀನಿ. ಆದ್ರ ಅದಷ್ಟು ಚಲೋ ಅನ್ಸೋದಿಲ್ಲ. ಬೇರೆ ಏನಾದ್ರೂ ಶಿಕ್ಷೆ ಇದ್ರೆ ಹೇಳ್ರಿ. ನಿಮ್ಮ ಮಗ ಇದ್ದೀನಿ ನಾನು. ಕೋಳಿ ಹೆಂಗ ನಿಮ್ಮ ಮುಂದ ಮುದ್ದಿಯ ಕೂಡೋದು ಅಷ್ಟು ಚಲೋ ಇರೋದಿಲ್ಲ ನೋಡ್ರಿ. ನಾನು ಯಾರಪ್ಪ ನಿನಗೆ ಶಿಕ್ಷಾ ಕೊಡುವಾಕಿ? ಏನ್ ಬೇಕಾಗಿದೆ ನಿಮ್ಗೆ ಅದನ್ನಾರ ಹೇಳ್ರಿ. ಎಷ್ಟು ಸಲ ಹೇಳಿ ನಾನು ಅನ್ನ ನೀರು ತ್ಯಾಗ ಮಾಡ್ಕೋತೇನಿ ಅಂತ. ನಿರ್ಧಾರ ಅಂದ್ರೆ ನಿರ್ಧಾರ ನಂದು. ಅದ್ರ ಜೋಡಿ ದೇಹತ್ಯಾಗನು ಮಾಡ್ಬೇಕು ಅಂತ ಅನ್ಕೊಂಡಿರಿ. ಒಂದು ಮಾತು ಹೇಳ್ತೇನೆ ನಿಮಗ, ಇಂಥ ಅನಾಹುತ ಆಗ್ಲಿಕ್ಕೆ ನಾನು ಬಿಡುವುದಿಲ್ಲ. ನನ್ನ ಪ್ರೀತಿ ಅವಂಗ ಏನಾರಾದ್ರೆ ನಾ ಸುಮ್ಮನಿರ್ತೇನೆ ಅಂತ ಅನ್ಕೊಂಡಿರಿ. ಏನೂ ಆಗದಂಗೆ ನೋಡ್ಕೋತೇನಿ. ಈ ವಿಷಯದಾಗ ನಿಮ್ಮ ಮಗ ಸ್ವಾರ್ಥಿ ಇದ್ದಾನಂತ ಅನ್ಕೋರಿ. ನಾನು ಹಡ್ದಾಕಿದ್ದೇನಿ. ನಾನು ನೋಡ್ತೀನಪ್ಪ ನನ್ನ ಮಗನ ನಾನು ಹೆಂಗ ನೀ ತಡಿತಿ ಅಂತ. ಬೇಕಾದ್ದಾಗ್ಲಿ, ನಾನಂತೂ ಏನು ತಿನ್ನುವಾಕಿನ ಅಲ್ಲ. ಇಲ್ಲೇ ನನ್ನ ಪ್ರಾಣ ಹೋಗ್ಲಿ. ನೋಡು, ಇದ್ರೊಳಗ ನನ್ನ ಒಪ್ಪಿಸ್ಲಿಕ್ಕೆ ನೀ ಬರಬೇಡ. ನನ್ನ ಮುಂದೆ ಏನರ ತಂದಿಟ್ರ ಹುಷಾರು. ಸರ್ದೇಶ್ ಪಾಂಡೆ ಅವರು ವಂಶಸ್ಥಳಿದ್ದೇನೆ ನಾನು. ಹಂಗಂತೀರಿ? ಆತು ಬಿಡ್ರಿ. ಹಂಗಾದ್ರೆ ಹಾಗೇ ಹೋಗ್ಲಿ ರಾಮಾಂಜನೇಯ ಯುದ್ಧ. ನಾನು ಬ್ಯಾರನೇ ಯೋಚನೆ ಮಾಡ್ಬೇಕಾಗ್ತದ. ಮತ್ತ ನಿಮ್ಮನ್ನ ದವಾಖಾನಿ ಕರ್ಕೊಂಡು ಹೋಗ್ತೀನಿ, ಡ್ರಿಪ್ಸ್ ಹಾಕಿಸ್ತೀನಿ. ಇಲ್ಲಿಲ್ಲ, ಈಗ ಹೊಸದು ಬಂದದ. ನಿಮ್ಮ ಹೊಟ್ಟಿ ಕೊಯ್ತಾರ, ಸೂಜಿನ ಪೈಪ್ನ ಹಾಕ್ತಾರ. ಪೈಪಿಂದನ ಊಟನೂ ಹಾಕ್ತಾರ. ಅದು ಸೀದಾ ಹೊಟ್ಟಿ ಒಳಗ ಹೋಗ್ತದ. ಏನ್ ಹೇಳಿಕತ್ತೀಯೋ ನೀರು? ನನ್ನ ಹೊಟ್ಟಿ ಒಳಗ ಸೂಜಿ ಪೈಪ್ ಹಾಕೋ ಪ್ರಯತ್ನ ಮಾಡಿದ್ರು ನೋಡ. ಮತ್ತ ಇಲ್ಲಿ ತನಕ ನಾನು ಅಂಗ್ರೇಜ್ ಗುಳಿಗಿ ಹೆಂಗ ಒಂದ್ ಸುದ್ದ ನೋಡಿಲ್ಲ. ಅಂಥದ್ದು ನನ್ನ ಹೊಟ್ಟಿ ಒಳಗ ಪೈಪ್ ತೂರಿಸ್ತಿ. ಮತ್ತಿನ್ನೇನ್ ಮಾಡ್ಲಿ ನಾನು? ಕಣ್ಮುಂದೆ ಸಾಯೋರು ನೋಡ್ಕೊಂಡು ಸುಮ್ ಕೂರೋದು ಮಹಾ ಪಾಪ ಅದ. ಅಂತ ಪಾಪ ನಾ ಮಾಡೋದಿಲ್ಲ. ಮತ್ತ ಈಗ ದವಾಖಾನಿಗೆ ಹೋಗೋದು ಬೇಡಲ್ಲ ನಿಮಗ? ಹಂಗಾದ್ರೆ ನೀವೀಗ ಹಾಲು ಕುಡಿತೀರಿ. ನೀರು ಕೇಳಿಲ್ಲ, ನಂಗೆ ಹಾಲು ಗೀನು ಏನು ಬೇಡ. ಏನು ಬೇಡಪ್ಪ, ಹೇಳಿದ್ ಕೇಳಿಸ್ತದಿಲ್ಲ? ನಾ ಹೇಳಿದ್ದಿನ ನೀವು ಕೇಳಬೇಕು. ಇದು ಪಾಪ ಪುಣ್ಯದ ಪ್ರಶ್ನೆ ಅದ. ಬರ್ರಿ ಬಿಡ ನನ್ನ. ಅವ ಬರ್ರಿ. ಬಿಡು ಬರ್ರಿ. ಬಿಡು, ನಂಗೇನು ಬೇಡ ಅಂತ ಹೇಳೇನಿಲ್ಲ. ಕುತ್ಕೋರವ. ನೀವೀಗೇನು ಮಾತಾಡ್ಬೇಡ್ರಿ. ನಾ ಹಾಲು ತಂದು ಕೊಡ್ತೀನಿ, ನೀವು ಕುಡಿತೀರಿ ಅಷ್ಟ. ಕಾರಂತ್ರ ಕಾರಂತ್ರ. ಮನ್ಸು ಪೂರ ಅಲ್ಲೇ ಅದ ನಂದಿನಿ. ಆದ್ರೆ ಏನ್ ಮಾಡ್ಲಿ, ಇಲ್ಲಿ ತುರ್ತಾಗಿ ಒಂದು ಜೀವ ಉಳಿಸೋದದ. ರಕ್ತ ಕೊಡ್ಲಿಕ್ಕೆ ಬೇಕಾಗದ. ನಾ ಆದಷ್ಟು ಲಘು ಬರೋ ಪ್ರಯತ್ನ ಮಾಡ್ತೀನಿ.